2025-26ನೇ ಸಾಲಿನಲ್ಲಿ NMS ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕ ಗಳಿಸಿ ಸ್ಕಾಲರ್ಶಿಪ್ಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳನ್ನು 2026-27ನೇ ಸಾಲಿಗೆ NSP ಪೋರ್ಟಲ್ನಲ್ಲಿ ಅರ್ಜಿ ಪ್ರೆಸ್ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಜಿ ಕರೆದಿದ್ದಾರೆ. ಈಗಾಗಲೇ ಜೂನ್ 1ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಬಟ್ ಈ ವರ್ಷ ನಮ್ದು NMS ರಿಸಲ್ಟ್ ತಡವಾಗಿ ಬಂದಿದ್ದರಿಂದ ನಮ್ಮ DSCRT ವತಿಯಿಂದ ಜೂನ್ 17ಕ್ಕೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶದ ಪ್ರಕಾರ ಈಗಾಗಲೇ ನಾವು ಜೂನ್ 1ನೇ ತಾರೀಕಿಂದ ಅಪ್ಲಿಕೇಶನ್ನ ಕಾಲ್ಫಾರ್ ಮಾಡಿದ್ದೀವಿ. ಅಂದ್ರೆ ಹೊಸದಾಗಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಾಗಿರ್ಬೋದು, ರಿನ್ಯೂವಲ್ ಮಾಡುವಂಥ ಅಭ್ಯರ್ಥಿಗಳಾಗಿರ್ಬೋದು NM ಅವಕಾಶನ ಕಲ್ಪಿಸಿದ್ದಾರೆ. ಅದು ಜೂನ್ 1ನೇ ತಾರೀಕಿಂದ ಪ್ರಾರಂಭವಾಗಿದೆ. ಕೊನೆಯ ಡೇಟ್ ಯಾವಾಗಂದ್ರೆ 31/8/2026, ಆಗಸ್ಟ್ 31ನೇ ತಾರೀಕು ಕೂಡ ಇದೆ. ಆ ಅಪ್ಲಿಕೇಶನ್ 31ರೊಳಗಾಗಿ ಸ್ಟೂಡೆಂಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ತದನಂತರ ಸೆಪ್ಟೆಂಬರ್ 15ರವರೆಗೂ ಇನ್ಸ್ಟಿಟ್ಯೂಟ್ ಲೆವೆಲ್ ಒಳಗೆ ಅದನ್ನು ವೆರಿಫಿಕೇಶನ್ ಮಾಡಿ ಡಿಸ್ಟ್ರಿಕ್ಟ್ ಲಾಗಿನ್ಗೆ ಕಳಿಸೋದಕ್ಕೆ ಅವಕಾಶ ಇದೆ. ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ 2026-27ನೇ ಸಾಲಿಗೆ ಹೊಸದಾಗಿ NMS ಸ್ಕಾಲರ್ಶಿಪ್ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಯಾವ ರೀತಿ ಸ್ಕಾಲರ್ಶಿಪ್ ಅನ್ನು NSP ಪೋರ್ಟಲ್ ಅಲ್ಲಿ ಸಲ್ಲಿಸಬೇಕು, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು, ಏನೆಲ್ಲ ಸಿದ್ಧತೆಗಳಿರಬೇಕು, ಕಂಪ್ಲೀಟ್ ಆಗಿ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇವೆ. ಅಂದ್ರೆ ಈ ವರ್ಷ NMS ಸೆಲೆಕ್ಟ್ ಆಗಿ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ಏನ್ ಮಾಡೋಕಂದ್ರೆ ಇಲ್ಲಿ ಒಂದು 3 ಸ್ಟೆಪ್ಸ್ ಇದಾವೆ. ಫಸ್ಟ್ 1ನೇ ಹಂತ OTR ನಂಬರನ್ನ ಜನರೇಟ್ ಮಾಡುವಂಥದ್ದು, ಅದು ಮೊಬೈಲ್ನಲ್ಲೇ ಮಾಡೋದು. 2ನೇ ಹಂತ ನೀವು ಲಾಗಿನ್ ವಿತ್ ಆಧಾರ್, ಅಪಾರ್ ಆರ್ OTR ಲಾಗಿನ್ ಆಗಬೇಕು. ನೆಕ್ಸ್ಟ್ ಅಪ್ಲೈ ಸ್ಕಾಲರ್ಶಿಪ್ ಫಾರ್ ಪ್ರೆಸ್. ಈ ಥರ 3 ಹಂತಗಳಿದಾವೆ. ಮೊದಲನೇ ಹಂತ ಮಾತ್ರ ಕಡ್ಡಾಯವಾಗಿ ನೀವು ಮೊಬೈಲ್ನಲ್ಲೇ ಮಾಡಬೇಕು. ನಿಮ್ಮ ಮೊಬೈಲ್ನಲ್ಲಿರುವಂಥ ಪ್ಲೇಸ್ಟೋರಿಗೆ ಹೋಗಿ ಏನು ಮಾಡ್ಬೇಕಂದ್ರೆ ನೀವು ಏನಂತ ಸರ್ಚ್ ಮಾಡಬೇಕು, NSP OTR ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಬೇಕು. NSP OTR ಅಂದರೆ OTR ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಅಕಾಡೆಮಿಕ್ ಇಯರ್ಗೆ ಒಂದು OTR ನಂಬರನ್ನು ಜನರೇಟ್ ಮಾಡಲೇಬೇಕು. ಇಲ್ಲಿ ಪಿಂಕ್ ಕಲರ್ ಇದೆ ನೋಡಿ NSP OTR, ಅದನ್ನು ಇನ್ಸ್ಟಾಲ್ ಮಾಡೋದು. ಅಂದರೆ 2 ಆ್ಯಪನ್ನು ಇಲ್ಲಿ ನಾವು ಮಸ್ಟ್ ಆ್ಯಂಡ್ ಶುಡ್ ಹಾಕೋಬೇಕು. ಒಂದು ಆ್ಯಪ್ ಯಾವುದು NSP OTR, ಇನ್ನೊಂದು ಆ್ಯಪ್ ಯಾವುದು ಆಧಾರ್ ಪೇಸ್ RD. ಇವೆರಡು ಕೂಡ ಪ್ಲೇಸ್ಟೋರ್ನಲ್ಲಿ ಲಭ್ಯ ಇದಾವೆ. ಮೊದಲನೇ ಆ್ಯಪ್ ನಾವು NSP OTRನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಈಗ ಆಧಾರ್ ಪೇಸ್ RD ಕೂಡ ನಾವು ಅದೊಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋಣ. ಮತ್ತೆ ಪ್ಲೇಸ್ಟೋರಿಗೆ ಹೋಗೋದು, ಪ್ಲೇಸ್ಟೋರಿಗೆ ಹೋಗಿ ಆಧಾರ್ ಪೇಸ್ RD ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಬೇಕು. ಆಧಾರ್ ಪೇಸ್ RD ಎಸ್ ಇನ್ಸ್ಟಾಲ್ ಇದೆ ಆಲ್ರೆಡಿ. ನೋಡಿ, ಇದು ಕೆಲಸ ನಾವು ಮಾಡಬೇಕಾಗಿರೋದು NSP OTR ಆ್ಯಪ್ ಒಳಗೆ. ಇದು ನಮಗೆ ಸಪೋರ್ಟಿಂಗ್ ಆ್ಯಪ್, ಬ್ಯಾಕ್ಗ್ರೌಂಡ್ ಒಳಗೆ ಇದ್ರೆ ಮಾತ್ರ ಇದು ಕೆಲಸ ಮಾಡ್ತದೆ. ಸೊ 2 ಆ್ಯಪನ್ನು ಕಂಪಲ್ಸರಿ ನಿಮ್ಮ ಮೊಬೈಲ್ನಲ್ಲಿ ಹಾಕೋಬೇಕು, ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ NSP OTR ಆ್ಯಪ್ಗೆ ಹೋಗ್ಬೇಕು ಮೊಬೈಲ್ ಒಳಗೆ. ಎಸ್ NSP OTR ಆ್ಯಪ್ಗೆ ಹೋಗಿ ಇಲ್ಲಿ ನೋಡ್ರಿ ಲಾಗಿನ್, ರಿಜಿಸ್ಟರ್, KYC ಬೈ ಫೇಸ್ ಅಥೆಂಟಿಕೇಶನ್, ಈ ಥರ ಆಪ್ಷನ್ಸ್ ಇದಾವೆ. ನಾನು ಇಲ್ಲಿ ಫಸ್ಟ್ ರಿಜಿಸ್ಟರ್ ಮಾಡ್ಬೇಕು. ನಾವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಏನಾಯ್ತು ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಗೈಡ್ಲೈನ್ಸ್ ಫಾರ್ ಸ್ಕಾಲರ್ಶಿಪ್ ಹೋಸ್ಟೆಡ್ ಆನ್ NSP. ಇದು ರೀಡ್ ಮಾಡಿ ಏನು ಮಾಡಬೇಕು, ಲಾಸ್ಟಿಗೆ ಐ ಅಗ್ರಿ ಟು ದಿ ಫಾಲೋಯಿಂಗ್ ಅಂತೇಳಿ 2 ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ಬೇಕು. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಅಂದ್ರೆ ಆಧಾರ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರನ್ನು ನಾವಿಲ್ಲಿ ಮೊಬೈಲ್ ನಂಬರ್ನ ಹಾಕೋಣ. ಎಸ್ ಈ ಥರ ನಂಬರ್ ಹಾಕಿ ಸೆಂಡ್ OTP ಅಂತ ಕೊಡ್ಬೇಕು. OTPಯನ್ನು ಎಂಟ್ರಿ ಮಾಡಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಕ್ಯಾಪ್ಚಾ ಕೋಡ್ ಇರ್ತದೆ, ಕ್ಯಾಪ್ಚಾ ಕೋಡನ್ನು ಹಾಕ್ಬೇಕು. ಎಸ್ ಕ್ಯಾಪ್ಚಾ ಕೋಡನ್ನು ಹಾಕಿ ಏನು ಮಾಡ್ಬೇಕಂದ್ರೆ ವೆರಿಫೈ ಅಂತ ಕೊಡ್ಬೇಕು. ವೆರಿಫೈ ಅಂತ ಕೊಟ್ಟು ಐ ಹ್ಯಾವ್ ಆಧಾರ್ ಅಂತ ಹೇಳ್ಬೇಕು. ಆಧಾರ್ ನಂಬರ್ನ ಟೈಪ್ ಮಾಡಬೇಕು. ಆಧಾರ್ ನಂಬರನ್ನು ಹಾಕಿ ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟು ಇಲ್ಲಿ ಐ ಅಗ್ರಿ ಅಂತ ಕೊಡಬೇಕು. ಅದಾದಮೇಲೆ ಇಲ್ಲಿ ಚಿತ್ರಗಳನ್ನು ಸೆರೆ ಹಿಡಿಯಲು ಮತ್ತು ವಿಡಿಯೋ ರೆಕಾರ್ಡ್ ಮಾಡಲು ಡೆಮೋ ಅನುಮತಿಸಬೇಕೆ, ಪರ್ಮಿಷನ್ ಕೇಳುತ್ತದೆ, ಆ್ಯಪ್ ಬಳಸುವಾಗ ಅಂತ ಕೊಡ್ರಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ KYC ಬೈ ಫೇಸ್ ಅಥೆಂಟಿಕೇಶನ್ ಆಗುತ್ತೆ. ಎಸ್ ಐ ಆಮ್ ಅವೇರ್ ಆಫ್ ದೀಸ್ ಅಡ್ವೈಸರೀಸ್ ಆ್ಯಂಡ್ ನೀಡ್ ನಾಟ್ ಟು ಸೇವ್ ಅಗೇನ್, ಪ್ರೊಸೀಡ್. ಈಗೇನಾಯ್ತಂದ್ರೆ ಈ ಥರ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಈ ಥರ ಈ ಬಾಕ್ಸ್ ಓಪನ್ ಆದಾಗ ಏನು ಮಾಡ್ಬೇಕಂದ್ರೆ ಆ ಬಾಕ್ಸ್ ಒಳಗಡೆ ಸ್ಟೂಡೆಂಟ್
ಸ್ಪೇಸನ್ನು ಇಟ್ಟು ಕಣ್ಣನ್ನು ಬ್ಲಿಂಕ್ ಮಾಡಬೇಕು. ಬ್ಲಿಂಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅದು ಇಲ್ಲಿ ನಾವು NPCI ಮ್ಯಾಪಿಂಗ್ ಆಗಿರ್ಬೇಕು. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು. ಎನೇಬ್ಲಿಂಗ್ ಡಿಜಿಟಲ್ ಪೇಮೆಂಟ್ಸ್ ಇನ್ ಇಂಡಿಯಾ. ಇದು ನಾವು ಬ್ಯಾಂಕ್ ಒಳಗೆ ಮ್ಯಾಪಿಂಗ್ ಆಗಿರ್ಬೇಕು. NPCI ಮ್ಯಾಪಿಂಗ್ ಆದ್ರೆ ಮಾತ್ರ ಏನಾಗುತ್ತೆ ಅಂದ್ರೆ ಇದು ಸಕ್ಸಸ್ಫುಲ್ ಅಂತ ಬರ್ತದೆ. ನೆಕ್ಸ್ಟ್ ಇಲ್ಲಿ ತಂದೆ ಹೆಸರು ತಾಯಿ ಹೆಸರು ಕೇಳುತ್ತಾ ಅವ್ನು ಟೈಪ್ ಮಾಡೋದು. ಎಸ್, ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ಬೇಕು. ಐ ಅಗ್ರಿ ಅಂತ ಕೊಟ್ಟು ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು OTR ನಂಬರ್ ಜನರೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಒಂದು ಮೆಸೇಜ್ ಬರುತ್ತೆ. ಜಸ್ಟ್ ಡೆಮೋಗೋಸ್ಕರ ಈ ಥರ ಮಾಡಿದ್ದು. ನಿಮಗೆ ಏನಾಗುತ್ತೆ ಅಂದ್ರೆ ಒಂದು SMS ಬರ್ತೈತೆ, ನಿಮ್ದು OTR ನಂಬರ್ ಇದು ಅಂತೇಳಿ. ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಫರ್ದರ್ ಇನ್ಫಾರ್ಮೇಷನ್ಗಾಗಿ OTR ನಂಬರ್ನ ಬರೆದಿಟ್ಕೋಬೋದು. ಹೋದ್ರೂ ಕೂಡ ಏನು ಮಾಡ್ಬೋದು ಅಂದ್ರೆ ಆ OTRನ ಕಂಡುಹಿಡಿಬೋದು. ಇದಿಷ್ಟು ಮೊಬೈಲ್ನ ಮಾಡುವಂಥ ಕೆಲಸ. NSP OTR ಆ್ಯಪ್, ಆಧಾರ್ PSRD ಆ್ಯಪನ್ನು ಹಾಕ್ಕೊಂಡು ಇದ್ರಾಗ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈಗೇನು ಪ್ರೊಸೀಜರ್ ಹೇಳ್ತೀನಿ. ಅದಾದಮೇಲೆ ಒಳಗೆ NSP ಪೋರ್ಟಲ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ಏನು ಮಾಡ್ಬೇಕಂದ್ರೆ ಲಾಗಿನ್ ವಿತ್ ಆಧಾರ್ ಅಪಾರ್ ಇದನ್ನು ನಾವು ಡೆಮೋ ತೋರಿಸ್ತಾ ಹೋಗ್ತೀವಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು NSP ಪೋರ್ಟಲ್ನಲ್ಲಿ ಹೊಸದಾಗಿ 2026-27ನೇ ಸಾಲಿಗೆ NMM ಸ್ಕಾಲರ್ಶಿಪ್ಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳು NSP ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ, ಪ್ರೆಸ್ ಅಪ್ಲಿಕೇಶನ್ ಸಲ್ಲಿಸೋದು ಹೇಗೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ ಹಂತ 1 ಮೊಬೈಲ್ನಲ್ಲಿ OTR ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ನಾವು NSP ಪೋರ್ಟಲ್ಗೆ ಲಾಗಿನ್ ಆಗಿ ಒಂದು ಪ್ರೆಸ್ ಅಪ್ಲಿಕೇಶನ್ನ ಹೇಗೆ ಹಾಕೋದು ಅನ್ನೋದನ್ನು ಡೆಮೋ ನೋಡ್ತಾ ಹೋಗೋಣ. ಮೊದಲಿಗೆ ಏನು ಮಾಡೋಕ್ಕಂದ್ರೆ ಗೂಗಲ್ನಲ್ಲಿ ನಾವು NSP ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಫಸ್ಟ್ ಆಪ್ಷನ್ ಬಂದಿದೆ ನೋಡಿ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ NSP. ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಏನಾಯ್ತು ಅಂದರೆ ಈ NSP ಪೋರ್ಟಲ್ಗೆ ನಾವು ಬಂದ್ವಿ. ಈಗ ಏನು ಮಾಡ್ಬೇಕಂದ್ರೆ ನಾವು ಇಲ್ಲಿ ಸ್ಟೂಡೆಂಟ್ಸು, ಇನ್ಸ್ಟಿಟ್ಯೂಷನ್, ಆಫೀಸರ್ಸ್ ಈ ಥರ ಆಪ್ಷನ್ಸ್ ಇದಾವೆ. ನಾವು ಇಂಡಿವಿಜುವಲ್ ಸ್ಟೂಡೆಂಟ್ ಆಗಿ NSP ಪೋರ್ಟಲಿಗೆ ಲಾಗಿನ್ ಆಗಿ ಹೊಸದಾಗಿ NMM ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾಗಿ ನಾವು ಸ್ಟೂಡೆಂಟ್ಸ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅನೌನ್ಸ್ಮೆಂಟು OTR ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದೆ. ಈಗಾಗಲೇ ನಾವು OTR ರಿಜಿಸ್ಟ್ರೇಷನ್ನು ಮೊಬೈಲ್ನಲ್ಲಿ ಮಾಡಿದ್ದೀವಿ. ಸೊ ಹಾಗಾಗಿ ನಾವು ಈ ಆಪ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಐತಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಎಸ್, ಈ ಥರ ಪೇಜ್ ಓಪನ್ ಆಯ್ತು. ಇಲ್ಲಿ 3 ಥರ ಲಾಗಿನ್ ಆಗ್ಬೋದು. ಒಂದು ಲಾಗಿನ್ ವಿತ್ ಆಧಾರ್, ಲಾಗಿನ್ ವಿತ್ ಅಪಾರ್, ಲಾಗಿನ್ ವಿತ್ OTR. ಆಲ್ರೆಡಿ OTR ನಂಬರ್ ರಿಜಿಸ್ಟ್ರೇಷನ್ ಆಗಿರುತ್ತೆ, OTR ನಂಬರ್ ಜನ್ರೇಟ್ ಆಗಿರುತ್ತೆ. ಆ ನಂಬರ್ ಹಾಕಿ ಕೂಡ ನೀವು ಲಾಗಿನ್ ಆಗ್ಬೋದು. ಈಗ ನಾನು ಆಧಾರ್ ನಂಬರನ್ನು ಹಾಕಿ ಲಾಗಿನ್ ಆಗ್ತಾನೆ ಇವಾಗ. ಎಸ್, ಇವಾಗ ಆಧಾರ್ ನಂಬರ್ ಹಾಕಿದ್ದೀವಿ. ಗೆಟ್ OTP ಅಂತ ಕೊಡ್ಬೇಕು. ಇವಾಗ OTP ಎಂಟರ್ ಮಾಡಿ ಇಲ್ಲೇನು ಕ್ಯಾಪ್ಚಾ ಇದೆಯಲ್ಲ, ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡ್ಬೇಕು. OTP ಎಂಟರ್ ಮಾಡಿ ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಪ್ರೊಸೀಡ್ ಅಂತ ಕೊಡ್ಬೇಕು. ಇಲ್ಲಿ ಪ್ರೊಸೀಡ್. ಎಸ್, ಲಾಗ್ಡ್ ಇನ್ ಸಕ್ಸಸ್ಫುಲಿ. ಎಸ್, ನೋಡಿ ಜನರಲ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಇಲ್ಲಿ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್ ಡಿಫಾಲ್ಟ್ ಆಗಿ ಬರುತ್ತದೆ. OTR ನಂಬರ್ ಜನ್ರೇಟ್ ಆಗಿರ್ತದಲ್ಲ, ಅದ್ರ ಬೇಸ್ ಮೇಲೆ ಬರುತ್ತದೆ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾವಿಲ್ಲಿ ಸ್ಕಾಲರ್ಶಿಪ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಬೇಕು. ನಾವೀಗ 9ನೇ ಕ್ಲಾಸ್ನಲ್ಲಿರೋದ್ರಿಂದ ಪೋಸ್ಟ್ ಮೆಟ್ರಿಕ್ ಅಂದರೆ 10ನೇ ಕ್ಲಾಸಿನ ನಂತರ, ಇದು ಪ್ರೀ ಮೆಟ್ರಿಕ್ ಅಂದ್ರೆ 10ನೇ ಕ್ಲಾಸಿನ ಒಳಗಿರುವಂಥ ಮಕ್ಕಳು ಸಲ್ಲಿಸುವಂಥದ್ದು. ಹಾಗಾಗಿ ನಾವು ಪ್ರೀ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಕಮ್ಯುನಿಟಿ ಕ್ಯಾಟಗರಿ ಯಾವ್ದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಬೇಕು. OBCನು ಅಂದ್ರೆ SC ಇದ್ದರೆ SC, ST ಇದ್ದರೆ ST. OBC ಅಂದರೆ ಇತರೆ ಹಿಂದುಳಿದ ವರ್ಗಗಳು 2A, 2B, 3A, 3B ಈ ಥರ ಬರ್ತಲ್ಲ, ಅವು OBC ಸೆಲೆಕ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರಿಲಿಜನನ್ನು ಸೆಲೆಕ್ಟ್ ಮಾಡಬೇಕು. ಹಿಂದೂ ಇದ್ದರೆ ಹಿಂದೂ, ಮುಸ್ಲಿಮು ಈ ಥರ ಏನು ಧರ್ಮ ಐತಿ ಅದನ್ನು ಧರ್ಮ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಅಂತಿದೆ, ತಂದೆಯ ವಾರ್ಷಿಕ ಆದಾಯವನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಕಡ್ಡಾಯ ಇದು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ದಿವ್ಯಾಂಗನ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ವಿಶೇಷಚೇತನ ಮಕ್ಕಳಿದ್ರೆ ಎಸ್ ಅನ್ಬೇಕು, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಪೇರೆಂಟ್ ಪ್ರೊಫೆಷನ್ ಅಂತಿದೆ. ಇಲ್ಲಿ ನಾವು ಸಾಧ್ಯ ಆದಷ್ಟು ಇತರೆ ಅದರ್ಸ್ ಅಂತಿದೆ ಆಪ್ಷನ್, ಅದನ್ನು ಹಾಕಿಬಿಡ್ರಿ. ಅಂದರೆ ಜಾಬ್ ಹೋಲ್ಡರ್ಸ್ ಅಂತಿದ್ರೆ ಏನಾಗ್ತೈತಿ, ನೀವು ಇನ್ಕಮ್ ಕಡಿಮೆ ಹಾಕಿರ್ತಾರಲ್ಲ ಅದಕ್ಕೂ ಮ್ಯಾಚ್ ಆಗೋದಿಲ್ಲ. ಸೊ ಹಾಗಾಗಿ ಪೇರೆಂಟ್ಸ್ ಪ್ರೊಫೆಷನ್ ಇತರೆ ಅದರ್ಸ್ ಅಂತ ಹಾಕಿರಿ. ವೈವಾಹಿಕ ಸ್ಥಿತಿ
ಅನ್ಮ್ಯಾರಿಡ್, ಸಿಂಗಲ್ ಗರ್ಲ್ ಚೈಲ್ಡ್, ಒಂದೇ ಹೆಣ್ಣು ಮಗು ಇತ್ತಂದ್ರೆ ಅದು ಎಸ್ ಅಂತ ಕೊಡಬೇಕು. ಎನಿ ಆಫ್ ದಿ ಪೇರೆಂಟ್ಸ್ ನಾಟ್ ಅಲ್ಲ, ಇದು ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಟರು ನಡೀತದೆ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕು, ಕರ್ನಾಟಕ. ನೆಕ್ಸ್ಟ್ ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು, ನಾವು ಗದಗ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರೂರಲ್ಲು ಅರ್ಬನ್ನು ಈ ಥರನ ಕೇಳ್ತದೆ. ರೂರಲ್ ಗದಗ ರೂರಲ್ಲು, ಅದರಲ್ಲಿ ಸಬ್ ಡಿಸ್ಟಿಕ್ ತಾಲೂಕನ್ನು ಕೇಳ್ತೈತಿ, ಗದಗ ತಾಲೂಕು. ವಿಲೇಜನ್ನು ಕೂಡ ಕೇಳ್ತೈತಿ, ಕೇಳುತ್ತದೆ. ಒಂದು ರ್ಯಾಂಡಮ್ ಆಗಿ ಯಾವ್ದಾರು ಒಂದು 3 ಡಿಜಿಟ್ ನಂಬರನ್ನು ಕೊಡ್ಬೇಕು. ಇಲ್ಲಿ ಏರಿಯಾ ಆಧಾರ್ ಕಾರ್ಡ್ ಒಳಗೆ ಇರುತ್ತೆ ನಿಮ್ಮದು ಸೆಕ್ಟರ್ ಬ್ಲಾಕ್. ಇಲ್ಲಿ 3 ಡಿಜಿಟ್ ಸೆಕ್ಟರ್ ಬರೆಯೋಣ. ಇಲ್ಲಿ ಲ್ಯಾಂಡ್ಮಾರ್ಕ್ ಹೊಳಪೇಟೆ ಓಣಿ ಅಂತ ಬರೆದೆ. ಇಷ್ಟನ್ನು ಫಿಲಪ್ ಮಾಡಿ ನಾವೇನು ಮಾಡಬೇಕು, ಪ್ರೊಸೀಡ್ ಅಂತ ಕೊಡ್ಬೇಕು. ನೆಕ್ಸ್ಟ್ ಇಲ್ಲಿ ಎಂಟ್ರ್ ಪಿನ್ ಕೋಡ್ ಅಂತ ಕೇಳುತ್ತೆ, ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಜನರಲ್ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಯುವರ್ ಇನ್ಸ್ಟಿಟ್ಯೂಟ್. ಇಲ್ಲಿ ನೀವು ಗೆಟ್ ಇನ್ಸ್ಟಿಟ್ಯೂಟ್ ಫಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು, ಕರ್ನಾಟಕ ಸ್ಟೇಟ್. ನೆಕ್ಸ್ಟ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು, ಗದಗ್. ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ನೇಮ್, ನಾವು ಇಲ್ಲಿ ಸ್ಕೂಲ್ ನೇಮ್ ವೈಸ್ ಸರ್ಚ್ ಮಾಡ್ಬೋದು, GHS ಎಲಿ ಸಿರೂರ್. ಅದರ ಮೇಲೆ ಕೂಡ ಸರ್ಚ್ ಮಾಡ್ತೇನೆ ನಾನು, ಬರುತ್ತಾನೆ ನೋಡೋಣ. ಸರ್ಚ್ ಈ ಥರ ಸರ್ಚ್ ಮಾಡಿದಾಗ ಬರಲಿಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ ಸರ್ಚ್ ಬೈ ಯು ಡಯಸ್ ಕೋಡ್ ಅಂತಿದೆಯಲ್ಲ, ಅದರ ಪ್ರಕಾರ ಹೋಗು. ಯು ಡಯಸ್ ಕೋಡ್ ಹಾಕ್ತೇನೆ ನಾನು. ಈ ಥರ ಸ್ಕೂಲ್ ಡಯಸ್ ಕೋಡನ್ನು ಹಾಕಿ ಸರ್ಚ್ ಕೊಡ್ಬೇಕು. ಅವಾಗ ನೋಡಿ ಇಲ್ಲಿ ಬಂತು ನೋಡಿರಿ, ಸ್ಕೂಲ್ ಡಯಸ್ ಕೋಡ್ ನೇಮ್ ವೈಸ್ ಸರ್ಚ್ ಮಾಡಿದಾಗ ಬರಲಿಲ್ಲ ಅಂದರೆ ಏನು ಮಾಡಬೇಕು, ಸರ್ಚ್ ಬೈ ಯು ಡಯಸ್ ಪ್ಲಸ್ ಕೋಡ್ ಅಂತೇಳಿ ಸರ್ಚ್ ಕ್ಲಿಕ್ ಮಾಡಿ ನಮ್ಮ ಸ್ಕೂಲ್ ಡಯಸ್ ಕೋಡ್ ಹಾಕಿದ್ರೆ ಆಟೋಮೆಟಿಕಲಿ ನಮ್ಮ ಸ್ಕೂಲ್ ನೇಮ್ ತೋರಿಸುತ್ತಿಲ್ಲ. ಇಲ್ಲಿ ನಾವು ಇದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಡು ಯು ವಾಂಟ್ ಟು ಸೆಲೆಕ್ಟ್ ದಿಸ್ ಇನ್ಸ್ಟಿಟ್ಯೂಟ್, ಎಸ್ ಅಂತ ಕೊಡಬೇಕು. ಈಗೇನು ಮಾಡ್ಬೇಕಂದ್ರೆ ಪ್ರೆಸೆಂಟ್ ಕ್ಲಾಸ್ ಅಂದರೆ ಈ ಸರಿ 9th ಇದ್ದಾರೆ, ಯಾಕಂದರೆ ಲಾಸ್ಟ್ ಇಯರ್ 8th ಇದ್ದರೆ. ಪ್ರೆಸೆಂಟ್ ಕ್ಲಾಸ್ ಡೇಟ್, ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್ ಈ ಸರಿ 1ನೇ ತಾರೀಕು, ಜೂನ್ 1ನೇ ತಾರೀಕು ಅಂತ ಸೆಲೆಕ್ಟ್ ಮಾಡಿದ್ವಿ ನೋಡಿ. 1/6/2026. ರಿಜಿಸ್ಟ್ರೇಷನ್ ಎನ್ರೋಲ್ಮೆಂಟ್ ನಂಬರ್, ಇದನ್ನು ನೀವು ಏನು ಹಾಕಿದರೆ ನಡೀತೈತಿ. 11 ಲಾಸ್ಟ್ ಇಯರ್ ರಿಜಿಸ್ಟ್ರೇಷನ್ ಆಗಿರ್ತೈತಲ್ಲ, 8ನೇತಕ್ಕೆ ನೋಂದಣಿ ಆಗಿರ್ತಾರೆ. ಹಾಗಾಗಿ ನಾನು 2025 ಅಂತ ಹಾಕ್ತಾನೆ, 11/2025. ಇಲ್ಲಿ ಯಾವ ನಂಬರ್ ಕೊಟ್ಟರು ಕೂಡ ತೊಗೊಳುತ್ತೆ. ಅಡ್ಮಿಷನ್ ರಿಜಿಸ್ಟ್ರೇಷನ್ ಎನ್ರೋಲ್ಮೆಂಟ್ ಇಯರ್, ಲಾಸ್ಟ್ ಇಯರ್ 2025ಕ್ಕೆ ಎನ್ರೋಲ್ಡ್ ಆಗಿದ್ದಾರೆ ಅವರು. ರೋಲ್ ನಂಬರ್ 11 ಅಂತ ಕೊಡ್ತಾನೆ. ಸೆಕ್ಷನ್ ಎ ಅಂತ ಕೊಡ್ತಾನೆ, ಸೆಕ್ಷನ್ ಎಸ್. ಮೋಡ್ ಆಫ್ ಸ್ಟಡಿ ರೆಗ್ಯುಲರ್ ಸ್ಕೂಲಿಗೆ ಬರ್ತಾರೆ, ಹಾಗೆ ರೆಗ್ಯುಲರ್. ಹಾಸ್ಟೆಲರ್ ನೋಡಿ, ಇದ್ರ ಭಾಳ ಕೇರ್ಫುಲ್ ಆಗಿ ತುಂಬಬೇಕು. ನೋ ಅಂತ ಕೊಡ್ಬೇಕು ಇದಕ್ಕೆ. ಹಾಸ್ಟೆಲ್ನಾಗ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ, ಹಾಗಾಗಿ ನೋ ಅಂತ ಕೊಡಬೇಕು. ಇಷ್ಟು ಕೊಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಡೀಟೇಲ್ಸ್. ಪ್ರೀವಿಯಸ್ ಬೋರ್ಡ್ ಯೂನಿವರ್ಸಿಟಿ, ಇಲ್ಲಿ ನಾವು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಇದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಪ್ರೀವಿಯಸ್ ಪಾಸಿಂಗ್ ಇಯರ್ ಅಂದರೆ 2026 ಹಾಕಬೇಕು. 26ದಾಗ ಪರೀಕ್ಷೆ ಮುಗಿದಿರ್ತೈತೆ ಅವ್ರದ್ದು. ಪ್ರೀವಿಯಸ್ ಕ್ಲಾಸ್ ಕೋರ್ಸ್ 8th ಕರೆಕ್ಟ್ ಐತಿ. ಪ್ರೀವಿಯಸ್ ಕ್ಲಾಸ್ ಪರ್ಸೆಂಟೇಜ್, ಇಲ್ಲಿ ಪರ್ಸೆಂಟೇಜ್ ಎಷ್ಟಾಗೈತೆ ಅನ್ನೋದನ್ನು ಬರೀಬೇಕು. 92% ಆಗಿದೆ, ಬರಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಡೀಟೇಲ್ಸ್, ಇಲ್ಲಿ ಏನು ಮಾಡ್ಬೇಕಂದ್ರೆ ಕ್ವಾಲಿಫೈಡ್ ಎಕ್ಸಾಮ್ NMMS ಅಂತೇಳಿ ತೊಗೋಬೇಕು. ನೆಕ್ಸ್ಟ್ ಎಕ್ಸಾಮ್ ಕಂಡಕ್ಟೆಡ್ ಬೈ ಕರ್ನಾಟಕ ಸ್ಟೇಟ್, ಎಸ್. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ರೋಲ್ ನಂಬರ್ ಹಾಕ್ಬೇಕು, ಇಲ್ಲಿ ಹಾಲ್ ಟಿಕೆಟ್ ನಂಬರ್, ಎಸ್. ಆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ NMMS ಹಾಲ್ ಟಿಕೆಟ್ ನಂಬರ್ ಹಾಕಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಇಯರ್, ಏನೇನು ಗೈಡ್ಲೈನ್ಸ್ ಇದಾವೆ ಅವನ್ನೆಲ್ಲ ಓದ್ಕೊಂಡು ನನಗೆಲ್ಲ ಒಪ್ಪಿಗೆ ಐತೆ ಅಂತೇಳಿ ಐ ಅಗ್ರಿ ಅಂತ ಕೊಡಬೇಕು. ಇಲ್ಲಿ ಸ್ಟೇಟ್ ಅಪ್ಲಿಕೇಶನ್ ಟೈಪ್ ಸೆಲೆಕ್ಟ್ ಮಾಡಬೇಕು. ಸ್ಕಾಲರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ತಾನೆ. ನೆಕ್ಸ್ಟ್ ಅಪ್ಲೈ ಅಂತ ಕೊಡಬೇಕು, ಎಸ್. ಅಪ್ಲೈ ಪ್ರೆಸ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಇಲ್ಲಿ ಫಿಲ್ ಎಡಿಟ್ ಅಪ್ಲಿಕೇಶನ್ ಅಂತ ಕೊಡಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ
ನಮಗೆ ಬೇಕಾಗಿರೋಂಥ ಸ್ಕೀಮ್ ಬರ್ತೈತೆ, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್. ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಸ್ಕೀಮ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಅಂತ ಕೊಡೋಣ. ಇಲ್ಲಿ ನೋಡ್ರಿ, ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಡಿಸೈನೇಟೆಡ್ ಸ್ಟೇಟ್. ವಿದ್ಯಾರ್ಥಿಯ ಕಾಸ್ಟ್ ಸರ್ಟಿಫಿಕೇಟನ್ನು ನಾವು ಇಲ್ಲಿ ಚೂಸ್ ಮಾಡ್ಬೇಕು. ಚೂಸ್ ಫೈಲ್ ನಾವು ಆಲ್ರೆಡಿ ಇಲ್ಲಿ ಸಿಸ್ಟಮ್ ಒಳಗೆ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು, ಅಂದರೆ ಈಸಿ ಆಗ್ತೈತೆ ನಮಗೆ. ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡೋಣ. ಎಸ್, ಅಪ್ಲೋಡೆಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಅದನ್ನು ಕೂಡ ನಾವು ಮೊದಲ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು. ಇನ್ಕಮ್ ಸರ್ಟಿಫಿಕೇಟ್ ಕೂಡ PDF ಅನ್ನು ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಅದನ್ನು ಕೂಡ ಅಪ್ಲೈ ಮಾಡಬೇಕು. ಫೈಲನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡಬೇಕು. ಅದು ಕೂಡ ಅಪ್ಲೋಡೆಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಬೇಕಾದ್ರೆ ಒಂದ್ಸರಿ ನೀವು ಡೌನ್ಲೋಡ್ ಆ್ಯಂಡ್ ವ್ಯೂ ಕೂಡ ಮಾಡ್ಬೋದು. ನೆಕ್ಸ್ಟ್ ನಾವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ಯುವರ್ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ. ಇಲ್ಲಿ ಕೊಟ್ಟಂಥ ಮಾಹಿತಿ ಎಲ್ಲ ಸತ್ಯ ಐತಿ. ಒಂದು ವೇಳೆ ಸುಳ್ಳಾಗಿದ್ರೆ ತಪ್ಪಾಗಿದ್ರೆ ನೀನು ಎಲ್ಲ ಸ್ಕಾಲರ್ಶಿಪ್ಪನ್ನು ನಾವು ವಾಪಸ್ ತಗೊಳ್ಳೋಕೆ ನಮ್ಗೆ ಅನುಮತಿ ಐತಿ ಅಂತೇಳಿ ಒಪ್ಪಿಗೆ ಕೊಡಬೇಕು. ಐ ಅಗ್ರಿ, ಫೈನಲ್ ಸಬ್ಮಿಟ್. ಎಸ್, ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್? ಎಸ್ ಅಂತ ಕೊಡಬೇಕು. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಪ್ಲೀಸ್ ಗೋ ಟು ಮೈ ಅಪ್ಲಿಕೇಶನ್ ಪೇಜ್, ಗೋ ಟು ಚೆಕ್ ಅಪ್ಲಿಕೇಶನ್ ಸ್ಟೇಟಸ್. ಓಕೆ, ಇಲ್ಲಿ ಸ್ಟೇಟಸ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಪ್ಲಿಕೇಶನ್ ಅಂಡರ್ ಪ್ರೊಸೆಸ್ ಫಾರ್ ದಿ ವೆರಿಫಿಕೇಶನ್ ಅಟ್ ಇನ್ಸ್ಟಿಟ್ಯೂಟ್ ಲೆವೆಲ್. ಕರೆಂಟ್ ಸ್ಟೇಟಸ್ ಏನಿದೆ, ಅಪ್ಲಿಕೇಶನ್ ಅಂಡರ್ ಪ್ರೊಸೆಸ್ ಫಾರ್ ವೆರಿಫಿಕೇಶನ್ ಅಟ್ ಇನ್ಸ್ಟಿಟ್ಯೂಟ್ ಲೆವೆಲ್. ಅಂದ್ರೆ ಆ ಅಪ್ಲಿಕೇಶನ್ ಸ್ಕೂಲ್ ಲೆವೆಲ್ಗೆ ಹೋಗಿರ್ತೈತೆ. ಅಲ್ಲಿ ಸ್ಕೂಲ್ ಒಳಗೆ ಇನ್ಸ್ಟಿಟ್ಯೂಟ್ ಲೆವೆಲ್ ಒಳಗೆ ವೆರಿಫಿಕೇಶನ್ ಮಾಡಿ ಅದನ್ನು ಡಿಸ್ಟಿಕ್ ಲಾಗಿನ್ ಕಳಿಸ್ತಾರೆ. ಇದಿಷ್ಟು ಸ್ಟೂಡೆಂಟ್ ಮಾಡಬೇಕಾಗಿರೋಂಥ ಕೆಲಸ. ಇದಿಷ್ಟನ್ನು ಹೇಳ್ತಾ ಮತ್ತೇನಾದರೂ NSP ಪೋರ್ಟಲ್ ಒಳಗೆ ಲಾಗಿನ್ ಆಗಿ ಸ್ಕಾಲರ್ಶಿಪ್ ಹಾಕ್ಬೇಕಾದ್ರೆ ಏನಾದರೂ ತೊಂದರೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.